ಚಿತ್ರದುರ್ಗ ಜಿಲ್ಲೆ ಏನಿದೆ, ಈ ಭಾಗದ ಜನರಿಗೆ ಅರಮನೆಗೂ ಭಾಳ ನಿಕಟವಾದ ಸಂಬಂಧ ಇದೆ. ಅನೇಕ ಯೋಜನೆಗಳನ್ನು ಜಾರಿ ಮಾಡಿದರು ಅಂದಿನ ಕಾಲದಲ್ಲಿ. ನಮ್ಮ ವಾಣಿವಿಲಾಸ್ ಸಾಗರ ಇರ್ಬೋದು, ನಮ್ಮ ಜೈವಿಕ ತಾಯಿಯಲ್ಲೇ ನಾಮಕರಣ ಆಗಿರುವಂಥದ್ದು ಗಾಯತ್ರಿ ಜಲಾಶಯ ಇರ್ಬೋದು, ರಾಣಿಕೆರೆ ಇರ್ಬೋದು, ಅನೇಕ ಏನು ನೀರಾವರಿ ಯೋಜನೆಗಳಿರ್ಬೋದು, ಅನೇಕ ನೀತಿ ನಿಯಮಗಳ ಮೂಲಕ ಜನರ ಹಿತಕ್ಕಾಗಿ ಕೆಲಸ ಮಾಡಿದರು ಅಂದಿನ ಕಾಲದಲ್ಲಿ ರಾಜರು. ಆ ಎಲ್ಲ ಕೆಲಸದ ಮೂಲಕ ಇವತ್ತವರೆಗೂ ಒಂದು ಅವಿನವ ಭಾವ ಸಂಬಂಧ ಇದೆ. ಅದು ಯಾವತ್ತೂ ಆ ಸಂಬಂಧ ಇದ್ದೇ ಇರುತ್ತೆ. ಆ ಸಂಬಂಧದ ಮೂಲಕ ನಾವೊಂದು ಒಳ್ಳೆ ಕೆಲಸ ಮಾಡಬೇಕಾಗಿದೆ ಭವಿಷ್ಯದಲ್ಲೂ ಸಹ, ಇವತ್ತು ಸಹ. ಆ ನಿರ್ಣಯವೊಂದಿಗೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಇವತ್ತು ಭಾರತೀಯ ಒಂದು ಪಾರಂಪರೆ ಅದು ಉಳಿದಿದೆ ಬರೀ ನಮ್ಮ ದೇವಸ್ಥಾನ ಮತ್ತು ಮಠಗಳಿಂದ. ಇಂಥ ಒಂದು ಅದ್ಭುತ ಒಂದು ಆಚರಣೆಗಳ ಮೂಲಕ ಭಾರತೀಯ ಪಾರಂಪರೆಯ ರಕ್ಷಣೆ ಆಗ್ತಾ ಇದೆ, ಅದು ನಿಜವಾಗ್ಲೂ ಶ್ಲಾಘನೀಯ. ನಾವು ಉತ್ತರ ಭಾರತದ ಒಂದು ಪ್ರಯಾಗ್ರಾಜ್ದಲ್ಲಿ ಕುಂಭಮೇಳ ನಡೀತಾ ಇದೆ. ಸುಮಾರು 45 ಕೋಟಿ ಜನ, 45 ಕೋಟಿ ಭಾರತೀಯರು ತಮ್ಮ ಪಾರಂಪರೆ, ತಮ್ಮ ನಂಬಿಕೆ, ತಮ್ಮ ವಿಶ್ವಾಸ ಇದೆ, ತಮ್ಮ ಭಾರತೀಯ ಧರ್ಮ ಇದೆ, ಅದರ ಒಂದು ನಂಬಿಕೆಯೊಂದಿಗೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಜನಸಂಗಮ ಆಗಿದೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಇವತ್ತು ಈ ಹುಣ್ಣಿಮೆ ಮಹೋತ್ಸವದಲ್ಲೂ ಸಹ ಒಂದು ಜನಸಂಗಮವನ್ನು ನೋಡ್ತಾ ಇದ್ದೀವಿ. ಧರ್ಮಕ್ಕೋಸ್ಕರ ಭಾರತೀಯರು ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಒಂದು ರೀತಿ ಅದರ ಸಂರಕ್ಷಣೆಗಾಗಿ ಯಾವತ್ತು ನಿಂತಿದ್ದೀವಿ ಅಂತ ನಾವು ಯಾವತ್ತು ಯೋಚನೆ ಮಾಡಬೇಕಾಗಿದೆ. ನಮ್ಮ ಋಷಿ ಮುನಿಗಳು ಯಾವ ಸಮಯದಲ್ಲಿ, ಅಂದರೆ ಯುಗಗಳ ಹಿಂದೆ ಬ್ರಹ್ಮಾಂಡದಲ್ಲೇ ಇರುವಂಥ ತತ್ವಗಳು ನಮ್ಮ ವೇದ ಮೂಲಕ ನಮ್ಮೆಲ್ಲರಿಗೂ ಲಭ್ಯ ಮಾಡಿದ ಕಾಲ ಇವತ್ತವರೆಗೂ ಆ ಪಾರಂಪರೆ ಉಳಿದಿದೆ. ಅದು ಬರೀ ಭಾರತೀಯರ ಒಂದು ಪರಿಶ್ರಮದೊಂದಿಗೆ. ಅದು ಯಾವತ್ತೂ ಅದರ ಸಂರಕ್ಷಣೆಗಾಗಿ ನಾವು ಸದಾ ನಿಂತ್ಕೊಳ್ಬೇಕಾಗಿರೋದು ನಮ್ಮ ಮುಖ್ಯ ಕರ್ತವ್ಯ ಆಗಬೇಕಾಗಿದೆ, ಪ್ರಥಮ ಕರ್ತವ್ಯ ಆಗಬೇಕಾಗಿದೆ. ಇಂಥ ಒಂದು ಗ್ರಾಮೀಣ ಸೊಗಡು, ಗ್ರಾಮೀಣ ಒಂದು ಪಾರಂಪರೆ ಪ್ರದರ್ಶನ ಆಗ್ತಾ ಇದೆ ಇವತ್ತು. ಅದರ ಮೂಲಕ ಅದೇ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಾನು ಜಗದ್ಗುರು ಮತ್ತು ಇಡೀ ಮಠಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಭಾರತೀಯ ಪಾರಂಪರೆಗೋಸ್ಕರ, ಅದರ ರಕ್ಷಣೆಗೋಸ್ಕರ ನಿಂತಿದ್ರೆ ಅದು ನಮ್ಮ ಕರ್ನಾಟಕ. ನಮ್ಮ ನಂಬಿಕೆ ಯಾವತ್ತೂ ಇರೋದು, ನಾವು ಭಾರತಾಂಬೆಯ ಗರ್ಭದಲ್ಲೇ ಕನ್ನಡಾಂಬೆ ಹುಟ್ಟಿದ್ದು ಅಂತ. ಅಂದರೆ ಭಾರತೀಯ ಪಾರಂಪರೆಯಿಂದಾನೇ ನಮ್ಮ ಕನ್ನಡ ನಾಡಿದೆ, ಕರ್ನಾಟಕ ಏನಿದೆ ಅದು ಹುಟ್ಟಿತ್ತು ಅಂತ. ಅದಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಯಾವಾಗಲೂ ಹೇಳ್ತಾರೆ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ. ನಾವು ಭಾರತೀಯ ಪಾರಂಪರೆಯಿಂದನೇ ಉದ್ಭವ ಆಗಿರುವಂಥದ್ದು ಒಂದು ಪಾರಂಪರೆ. ಬಹುಶಃ ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿಯೊಬ್ಬರು ಭಾರತೀಯರು ಕನ್ನಡಿಗರು ಅಲ್ಲ, ಆದರೆ ಪ್ರತಿಯೊಬ್ಬರ ಕನ್ನಡಿಗ ಒಬ್ಬ ಭಾರತೀಯ. ಆ ಒಂದು ತತ್ವದೊಂದಿಗೆ ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದುವರಿಬೇಕಾಗಿದೆ. ಯಾತಕ್ಕಂದರೆ ಇದು ಹೌದು ಒಂದು ರಾಜಕೀಯ ವೇದಿಕೆ ಅಲ್ಲ, ಆದರೆ ಇದು ಪಾರಂಪರೆ ಉಳಿಸುವಂಥದ್ದು ವೇದಿಕೆ. ಸದಾ ನಾವು ಭಾರತೀಯ ಪಾರಂಪರೆಯ ರಕ್ಷಣೆಗಾಗಿ ನಿಲ್ಲಬೇಕಾಗಿದೆ. ನಮ್ಮ ಇತಿಹಾಸದಲ್ಲಿ ಬೇರೆ ಬೇರೆ ಸಾಕ್ಷಿಗಳಿದ್ದಾವೆ. ಡೆಲ್ಲಿ ಸಲ್ತನೇಟ್ ಇದ್ದ ಕಾಲದಲ್ಲಿ ನಮ್ಮ ಭಾರತೀಯರು, ಕನ್ನಡಿಗರು ನಮ್ಮ ಕಾಶಿ ವಿಶ್ವನಾಥ್ಗೆ ಹೋಗಬೇಕಾಗಿರೋ ಸಮಯದಲ್ಲಿ ಅವ್ರ ಮೇಲೆ ಒಂದು ಜಿಜಿಯಾ ಹಾಕ್ತಾರೆ, ಅಂದರೆ ಟ್ಯಾಕ್ಸ್, ತೆರಿಗೆಯನ್ನು ಕಟ್ಟಬೇಕಾಗಿದೆ. ಆ ಮೂಲಕ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅಂತ. ಆ ಸಮಯದಲ್ಲಿ ಆ ತೆರಿಗೆ, ಆ ಟ್ಯಾಕ್ಸ್, ಆ ಜಿಜಿಯನ್ನು ಎಲ್ಲರ ಪರವಾಗಿ ಕಟ್ಟಿದ್ದು ನಮ್ಮ ಹೊಯ್ಸಾಲ ಚಕ್ರವರ್ತಿಗಳು, ಹೊಯ್ಸಾಲ ಅರಸರು. ಅದೇ ರೀತಿ ಇಡೀ ಉತ್ತರ ಭಾರತದಲ್ಲಿ ಒಂದು ರೀತಿ ಅನೇಕ ದಾಳಿಗಳ ಮೂಲಕ ನಮ್ಮ ಭಾರತೀಯ ಪಾರಂಪರೆ ಮೇಲೆ ನಡೀತಾ ಇರುವಂಥದ್ದು ಅಟ್ಯಾಕ್ಗಳು. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಮ ವಿಜಯನಗರ ಚಕ್ರವರ್ತಿಗಳು ಈ ಭಾಗದ ಸಂರಕ್ಷಣೆಯನ್ನು ಮಾಡೋ ಮೂಲಕ ಧರ್ಮದ ಸಂರಕ್ಷಣೆಯನ್ನು ಮಾಡಿದರು. ಕರ್ನಾಟಕದ ನಾಯಕರು ಅನೇಕ ಕಾಲದಿಂದನೂ ಸಹ ಧರ್ಮದ ರಕ್ಷಣೆಗಾಗಿ ನಿಂತಿದ್ದಾರೆ. ಈ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸದಾ ಪ್ರಜೆಗಳೇ ರಾಜರಾಗಿರೋ ಕಾರಣಕ್ಕಾಗಿ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ ನಮ್ಮ ಭಾರತೀಯ ಪಾರಂಪರೆಯ ರಕ್ಷಣೆ ಮಾಡೋದು. ಅದಕ್ಕಾಗಿ ಈ ಒಂದು ತತ್ವದೊಂದಿಗೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಒಂದು ಸಣ್ಣ ಸಂದೇಶವನ್ನು ನೀಡ್ತಾ, ಇವತ್ತು ನಾವು ಪೇಪರಲ್ಲಿ ಓದಿದ್ವಿ, ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರ ಒಂದು ಕಂಡೋಲೆನ್ಸ್ ಮೆಸೇಜ್ಗಾಗಿ 50 ವರ್ಷ ಹಿಂದೆ ನಮ್ಮ ವಿಧಾನಸಭೆ ಇತ್ತು, ವಿಧಾನ ಪರಿಷತ್ ಇತ್ತು, ಅವ್ರೇನು ಕಲಾಪಗಳು ಇತ್ತು, ಅದರಲ್ಲಿ ಒಂದೇ ಅಂಶ ಇತ್ತು, ಬರೀ ಮಹಾರಾಜರಿಗೆ ಅವರ ಕೊಡುಗೆ ಬಗ್ಗೆ, ಅವರು ಒಂದು ಪ್ರೋಗ್ರೆಸಿವ್ ಆಗಿರುವಂಥದ್ದು
ಏನು ರಾಜ್ಯವನ್ನು ನಿರ್ಮಾಣ ಮಾಡಿಕೆಯಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಸಂದೇಶ ನೀಡುವ ಮೂಲಕ ಸುಮಾರು 50 ವರ್ಷ ಹಿಂದೆ ಆ ಒಂದು ಸಂದೇಶವನ್ನು ನಮ್ಮ 2 ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸಲ್ಲಿ ಕರ್ನಾಟಕದಲ್ಲಿ ಆಯಿತು. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ 50 ವರ್ಷ ಆ ಸಮಯದಲ್ಲಿ ಅವರ ನೆನಪಿಗಾಗಿ ಇಂಥ ಒಂದು ಕೆಲಸ ಆಗಿತ್ತು. ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಅವರ ನೆನಪಿನಲ್ಲೇ ಈ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಭಾಳ ಸಂತೋಷ ಆಯಿತು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ಇತಿಹಾಸ ಮತ್ತು ಈ ಒಂದು ಏನು ಪಾರಂಪರೆ ಇದೆ ಅದನ್ನ ಪುನಃ ಈ ವೇದಿಕೆ ಮೂಲಕ ನಮಗೆಲ್ಲರಿಗೂ ನೋಡೋವಂಥದ್ದು ಅವಕಾಶ ಸಿಕ್ಕಿದೆ. ವಚನಗಳ ಮೂಲಕ ಏನು ಅಂದಿನ ಕಾಲದಲ್ಲಿ ನಮ್ಮ ಪ್ರತಿ ಶಿವಶರಣು ಏನು ಮಂಡಿಸಿದರೆ ನಮ್ಮ ವಚನ ಮೂಲಕ ಅದು ಇವತ್ತವರೆಗೂ ಪ್ರಸ್ತುತ, ಅಲ್ಲಿರುವಂಥ ತತ್ವಗಳು ಇವತ್ತವರೆಗೂ ಅದು ಪ್ರಸ್ತುತ. ಸೊ ಅದಕ್ಕಾಗಿ ಅದರ ಒಂದು ಏನು ಅದರಲ್ಲಿರುವಂಥ ತತ್ವಗಳ ಮೂಲಕ ನಾವು ಒಂದು ಒಳ್ಳೆ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದುವರಿಬೇಕಾಗಿದೆ. ಏನು ಬಸವಣ್ಣ ಇರ್ಬೋದು, ಅಕ್ಕಮ್ಮ ದೇವಿ ಇರ್ಬೋದು, ಅನೇಕ ಶಿವಶರಣ ಇರ್ಬೋದು, ನಮ್ಮ ದಕ್ಷಿಣ ಭಾಗದಲ್ಲಿ ಸಹ ಮಂಟೇಸ್ವಾಮಿನೂ ಕೂಡ ಇದ್ದಾರೆ. ಎಲ್ಲರ ಒಂದು ವಚನಗಳು ತತ್ವಗಳ ಮೂಲಕ ಈ ಶ್ರೇಷ್ಠ ಭಾರತಕ್ಕಾಗಿ ನಾವು ಮುಂದುವರಿಯೋಣ. ಅಷ್ಟು ಹೇಳ್ತಾ ಒಂದು ಸಣ್ಣ ಏನು ಬಜೆಟ್ ಮೂಲಕ ನಿಮಗೆ ಗೊತ್ತಾಗಬೇಕಾಗಿದೆ. ನಮ್ಮ ಈ ವರ್ಷದ ಬಜೆಟಲ್ಲಿ ವಿಶೇಷವಾಗಿ ಒಂದು ನಮ್ಮ ಏನು ಗ್ರಂಥಗಳು ಮ್ಯಾನ್ಯುಸ್ಕ್ರಿಪ್ಟ್ಸ್ ಇದ್ದಾವೆ, ಹಳೆ ಏನು ನಮ್ಮ ಕನ್ನಡ ಗ್ರಂಥಗಳಿದ್ದಾವೆ ಎಲ್ಲನೂ ಕೂಡ ಅದರ ಸಂರಕ್ಷಣೆಗಾಗಿ ವಿಶೇಷವಾದ ಒಂದು ಫಂಡನ್ನು ಇಟ್ಟಿದ್ದಾರೆ. ಮೈಸೂರಂಥ ORI ಇರ್ಬೋದು, ಇಲ್ಲಿ ಇರುವಂಥದ್ದು ಏನು ವಚನಗಳಿರ್ಬೋದು, ಅದರ ರಕ್ಷಣೆಗಾಗಿ ಅದರ ಡಿಜಿಟೈಸೇಷನ್ಗೋಸ್ಕರ ಒಂದು ಒಳ್ಳೆ ಫಂಡನ್ನು ಒಂದು ಅಂಶಗಳೇ ಅದು ಬಜೆಟಲ್ಲೇ ಭಾಳ ವಿಶೇಷವಾದ ಒಂದು ಅಂಶ ಆಗಿ ಇದೆ. ಸೊ ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ನಮ್ಮ ಭಾರತೀಯ ಪಾರಂಪರೆ ಇವತ್ತು ಉಳಿದಿದ್ರೆ ಅದನ್ನು ಕೂಡ ಈ ಎಲ್ಲ ಗ್ರಂಥಗಳ ಮೂಲಕ ಉಳಿದಿದೆ. ಅದರ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಕೂಡ ಇದರ ಒಂದು ಪ್ರೋತ್ಸಾಹ ಬಂದಿದೆ. ದಯವಿಟ್ಟು ನೀವು ಅದನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ತಮ್ಮಲ್ಲಿರುವಂಥದ್ದು ಎಲ್ಲ ಹಳೆ ಗ್ರಂಥಗಳಿಗೂ ಕೂಡ ಅದರ ಸಂರಕ್ಷಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ನಾನು ಇಲ್ಲಿ ಉಪಸ್ಥಿತರಿರುವಂಥದ್ದು ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತೇನೆ. ಇಲ್ಲಿ ಉಪಸ್ಥಿತರಿರೋರು ಎಲ್ಲರಿಗೂ ಸಹ ಮತ್ತೊಮ್ಮೆ ಈ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ.